ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸೊರಬದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಪಟ್ಟಣದ ಶ್ರೀ ರಂಗನಾಥ ದೇವಾಲಯದಿಂದ ತಾಲೂಕು ಪಂಚಾಯಿತಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಅವರಿಗೆ ಮನವಿ ಸಲ್ಲಿಸಿದರು. ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿರುವ ಕಾರ್ಮಿಕ ವಿರೋಧಿ ಬಿಲ್ ಜಾರಿಯನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕು. ಕರಡು ಅಧಿಸೂಚನೆಯಲ್ಲಿ ರು 31,000 ವೇತನ ನಿಗದಿಪಡಿಸಿ ಅಂತಿಮಗೊಳಿಸಬೇಕು. ಪಿಂಚಣಿ, ಸೇವಾ ಹಿರಿತನ ಭತ್ಯೆ ಹೆಚ್ಚಳ ಮಾಡಬೇಕು. ಪಂಚಾಯಿತಿಗೊಂದು ಎಸ್ಡಿಎ ಇಡಿಒ ನೇಮಕಾತಿ ಮಾಡಬೇಕು ಎಂದು ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿ ನೌಕರರಿಗೆ ಆರೋಗ್ಯ ವಿಮೆಯನ್ನು ಕಲ್ಪಿಸಬೇಕು. ಸ್ವಚ್ಛ ವಾಹಿನಿಯರ ಒಡಂಬಡಿಕೆ ರದ್ದು ಮಾಡಿ ತರಬೇತಿ ಪಡೆದ ಎಲ್ಲರಿಗೂ ಕಡ್ಡಾಯ ಕೆಲಸ ನೀಡುವ ಜೊತೆಗೆ ರು 7,500 ಗೌರವಧನ ನೀಡಿ ಕನಿಷ್ಠ ವೇತನ ವ್ಯಾಪ್ತಿಗೆ ತರಬೇಕು. ಸಿಂಗಲ್ ಚಾಲಕರನ್ನ ಪರಿಗಣಿಸಿ ರು 15,000 ಗೌರವಧನ ನೀಡಿ ಎಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘದ ನಾವು ಸೊರಬ ತಾಲೂಕು ಸಿಐಟಿಯು ಸಂಘದವರು ಇವತ್ತಿಗೆ ನಮ್ಮ ಗ್ರಾಮ ಪಂಚಾಯಿತಿ ನೌಕರಿಗೆ ಸರ್ಕಾರ ಮಟ್ಟದಲ್ಲಿ ಇವತ್ತು ಜೀತದಾಳುಗಳಾಗಿ ನಮ್ಮನ್ನು ದುಡಿಸ್ಕೊಳ್ತಾ ಐತಿ. ಕನಿಷ್ಠ ವೇತನ ಸಹಿತ ನೀಡ್ತಾ ಇಲ್ಲ. ಆಮೇಲೆ ಸರಿಯಾದ ನಮಗೆ ಸೇಫ್ಟಿ ಕಿಟ್ಗಳನ್ನು ಸಹಿತ ಕೊಡ್ತಾ ಇಲ್ಲ. ನಮ್ಮನ್ನ ಹೆಚ್ಚು ದುಡಿಸ್ಕೊಂಡು ಸರ್ಕಾರ ನಮಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಆಮೇಲೆ ನಮ್ಮ ಪಂಚಾಯಿತಿ ವರ್ಕರ್ ಆಗಿರ್ತಕ್ಕಂಥ ಡ್ರೈವರ್ಗಳು ಸಹಿತ ಇದ್ದಾರೆ, ಅವರಿಗೂ ಸಹಿತ ಸರಿಯಾದ ವೇತನ ನೀಡ್ತಾ ಇಲ್ಲ. ಹಲವಾರು ನಮ್ಮ ಸಮಸ್ಯೆಗಳಿದ್ದಾವೆ. ಸರ್ಕಾರ ಮಟ್ಟದಲ್ಲಿ ನಾವು ತುಂಬಾ ಸರಿ ಇದನ್ನ ಗಮನಕ್ಕೆ ಒಯ್ದರೂ ಕೂಡ ಈ ಕಾರ್ಮಿಕ ವಿರೋಧಿ ನೀತಿಯನ್ನು ಯಾವಾಗಲೂ ರೂಢಿಸ್ಕೊಂಡು ಬಂದಿದೆ ಸರ್ಕಾರ. ಇದರ ವಿರುದ್ಧವಾಗಿ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ತಿಂಗಳು ಕೂಡ ವೇತನ ಸಹಿತವನ್ನು ನೀಡ್ತಾ ಇಲ್ಲ. 3 ತಿಂಗಳು 6 ತಿಂಗಳು ಒಂದ್ಸರಿ ನೀಡ್ತಾ ಇದ್ದಾರೆ. ಇದೆಲ್ಲ ಒಂದು ಸರಿಯಾಗಬೇಕು ಅನ್ನೋದೇ ಒಂದು ಇವತ್ತು ದೇಶಾದ್ಯಂತ ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಪದಾಧಿಕಾರಿಗಳೇ, ಮೊನ್ನೆ ನಿಮ್ಮ ಚಂದ್ರಸಪ್ಪನವರು ಮತ್ತು ಅವ್ರ ಸಂಘಟನೆಯ ಸದಸ್ಯರು ಬಂದಿದ್ದರು. ಅವತ್ತೇ ಸಹ ನಾನು ಹೇಳಿದೆ, ನಿಮ್ಮದು ಏನೇ ಸಮಸ್ಯೆ ಇದ್ರೂ ಬನ್ನಿ, ಸರಿ ನಾವು ನೀವೆಲ್ಲ ಕೂತ್ಕೊಂಡು ಕೆಲಸ ಮಾಡ್ತೀವಿ. ಮೊನ್ನೆ ನೀವು ಕೊಟ್ಟಾಗ ನಿಮ್ಮದು ಇದರಲ್ಲಿ ಸಾಕಷ್ಟು ಬೇಡಿಕೆಗಳು ತಮ್ಮದು ಸರ್ಕಾರ ಹಂತದಲ್ಲಿ ಆಗಬೇಕಿರೋದು, ಕನಿಷ್ಠ ವೇತನ ಆಗಲಿ ಅಥವಾ ನಿಮ್ಮದು ಸೇವಾ ಭದ್ರತೆ ಆಗಲಿ. ಅದಕ್ಕೆ ನಾವು ನಮ್ಮ ಹಂತದಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ, ನಮ್ಮದು ಪ್ರತಿ ತಿಂಗಳು ಸಾಲನೆ ಕೊಡಲಿಕ್ಕೆ ಒಂದು ಇದನ್ನು ಡೈರೆಕ್ಷನ್ಸ್ ಕೊಡ್ತಿದ್ದೀನಿ. ಅದೇ ಪ್ರಕಾರ